ತಾವು ಅವತ್ತು ವೀರಾವೇಶವನ್ನ ನಮ್ಮ 18 ಜನನ 6 ತಿಂಗಳು ಯಾವ ರೂಲಲ್ಲೂ ಇಲ್ದೇನೆ ನೀವು 6 ತಿಂಗಳು ನಮ್ಮನ್ನ ಸಸ್ಪೆಂಡ್ ಮಾಡಿದ್ರಿ. ಅವತ್ತಿದ್ದಂತ ವೀರಾವೇಶ ಇವತ್ತು ಯಾಕಿಲ್ಲ ನಿಮ್ಮಲ್ಲಿ? ನಿಮ್ಮ ಜವಾಬ್ದಾರಿ ನೀವು ಸ್ವತಃ ಹೋಗಿ ರಾಜ್ಯಪಾಲರನ್ನ ಕರ್ಕೊಂಡ್ ಬಂದಿರುವಂತದ್ದು ಸಂವಿಧಾನದ ವಿಷಯ ಮಾತಾಡಿದ್ದೀರ. ಯಾವ ಸಂವಿಧಾನದಲ್ಲಿ ಹೇಳಿದ್ದಾರೆ? ಸರ್ಕಾರ ಹೇಳಿದ್ನೆ ಮಾತಾಡಬೇಕು. ಚರ್ಚೆ ಈಗ ನೀವು ವಿಷಯ ಹೇಳಿದ್ದೀರಿ, ಯಾವ ರೀತಿ ಶಿವಲಿಂಗ ಅವ್ರೆ ಅಲ್ಲ ಒಂದ್ ನಿಮಿಷ ಒಂದ್ ಸೈಡ್ ಆರ್ಗ್ಯುಮೆಂಟ್ ಆಯ್ತು. ಅಲ್ಲಿ ಜನ ಇದ್ದಾರೆ ಇಲ್ಲಿ ಕೊಡಿ, ನಮಗೂ ಈಗ 20 ವರ್ಷದ ನಡವಳಿನ ಇರ್ತಕ್ಕಂಥದಕ್ಕೆ ಅವಕಾಶ ಇದೆ. ಮೊದಲನೇದಾಗಿ ನಿಮ್ಮಲ್ಲಿ ನಿನ್ನೆ ನಡೆದಂತ ಘಟನೆಯನ್ನ ಅವಕಾಶ ಕೊಡಿ. ನಿನ್ನೆ ನಡೆದಂತ ಘಟನೆಯನ್ನ ಸನ್ಮಾನ್ಯ ಸಭಾಧ್ಯಕ್ಷರೇ, ನಿನ್ನೆ ನಡೆದಂತ ಘಟನೆಯನ್ನ ಮೊದಲು ಗವರ್ನರ್ ಅವ್ರಿಗೆ ಅರ್ಚನೆ ಮಾಡಿರೋದು, ಅಗೌರವ ತೋರಿಸಿರೋದನ್ನ ಮೊದಲನೇದಾಗಿ ಖಂಡಿಸೋದು ಆಗ್ಬೇಕು. ಮೊದಲನೇದಾಗಿ ಕ್ಷಮಾಪಣೆನ ಕೇಳುವಂಥದ್ದಾಗಬೇಕು. ಸಂವಿಧಾನದ ಗೌರವವನ್ನು ಎತ್ತಿಡಿಯುವಂಥದ್ದಾಗಬೇಕು. ಕರ್ನಾಟಕದ ಈ ಸದನದ ಗೌರವವನ್ನ ಕಾಪಾಡುವಂಥದ್ದಾಗಬೇಕು. ಮೊದಲು ನಿನ್ನೆ ನಡೆದಂತ ಘಟನೆಯನ್ನು ಖಂಡಿಸುವಂಥದ್ದು ರೆಸಲ್ಯೂಷನ್ ಪಾಸ್ ಆಗಬೇಕು. ಸುನೀಲ್ ಅಧ್ಯಕ್ಷರೇ ಆಗ್ಬೇಕು. ಮೊದಲೇದಾಗಿ ಕೇಳ್ತಾ ಇದ್ದೇನೆ, ಕರೆಕ್ಟ್ ಆಗಿ ಇಲ್ಲಿ ತಲೆ ತುಂಬಿ ಹೋಗಿದೆ. ಹೇಳಿ ಆಯ್ತು, ಹೇಳಿದಿರಿ ನೀವು ಮತ್ತೆ